ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ಟ್ಯೂಸ್ಡೇ ಕಂಟಿನ್ಯೂಷನ್ ಬ್ಲಾಗ್. ನಾನು ಮಂಗಳವಾರದ ವೀಡಿಯೋ ಮಾಡಿದ್ನಲ್ವ, ಅಂದರೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತಲ್ಲ. ಅಂದರೆ ಗಂಧುಡಿ ಉತ್ಸವ ಇತ್ತು. ಯುಗಾದಿ ಹಬ್ಬ ಕಳೆದು 9 ದಿವಸಕ್ಕೆ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತಾರೆ. ಅಂದರೆ 9 ದಿವಸ ದಿನ ಒಂದೊಂದು ಥರ ಪೂಜೆ ಇರುತ್ತೆ. ಅದರಲ್ಲಿ 9ನೇ ದಿವಸಕ್ಕೆ ಗಂಧುಡಿ ಉತ್ಸವ ಇರುತ್ತೆ. ಅದಾಗಿ ನೆಕ್ಸ್ಟ್ ಡೇ ನಾನ್ ವೆಜ್ ಮಾಡೋದು. ಆದರೆ ಈ ಸಾರಿ ಶ್ರೀರಾಮನವಮಿ ಬಿದ್ದಿದೆಯಲ್ವಾ, ಅದಕ್ಕೆ ಶುಕ್ರವಾರ ಆಗಲಿ ಭಾನುವಾರ ಆಗಲಿ ಮಾಡ್ಕೋಬೋದು. ನಾವು ಮನೆಯಿಂದನೇ ಆರತಿ ಮಾಡ್ಕೊಂಡು ಹೋಗಬೇಕು ಅಂತ ಪ್ರತಿ ವರ್ಷವೂ ಹಾಗೆ ಮನೆಯಿಂದನೇ ಆರತಿ ಮಾಡ್ಕೊಂಡು ಹೊರಟೋಗ್ತೀವಿ. ಅಂದರೆ ನೈಟ್ ಹೋಗಿ ಅಲ್ಲಿದ್ದು ಅಲ್ಲೇ ಆರತಿ ಎಲ್ಲ ಮಾಡ್ಕೊಂಬರಬೇಕು. ಆದರೆ ನಾವು ಅಲ್ಲೇ ಇದ್ದು ಮಾಡೋಕ್ಕೆಲ್ಲ ಆಗಲ್ವಲ್ಲ, ಅದಕ್ಕೋಸ್ಕರ ಮನೆಯಿಂದನೇ ಆರತಿ ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ಹಸಿ ಅಕ್ಕಿನ ಎಲ್ಲ ತೊಳೆದು ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಮಿಕ್ಸಿಲಿ ಹಾಕ್ಕೊಂಡು, ಅಂದರೆ ಸ್ವಲ್ಪನೇ ಅಲ್ವ ತಂಬಿಟ್ಟಕ್ಕಷ್ಟೇ ಆರತಿ ಮಾಡ್ಕೊಳ್ಳೋದು, ಹಸಕ್ಕಿ ತಂಬಿಟ್ಟಲ್ವ, ಅದಕ್ಕೋಸ್ಕರ ಒಂದು ಅಚ್ಚೇರು ಅಕ್ಕಿನ ಚೆನ್ನಾಗಿ ತೊಳೆದು, ಇವಾಗ ಚೆನ್ನಾಗಿ ಬಿಸಿಲಿದೆಯಲ್ವ, ಒಂದು 10 ನಿಮಿಷ ಒಣಗಾಕಿದ್ರೆ ಸಾಕು, ಅಕ್ಕಿ ಚೆನ್ನಾಗಿ ಒಣಗುತ್ತೆ. ಅದನ್ನು ಬಿಸಿಲಲ್ಲಿ ಒಂದು 10 ನಿಮಿಷ ಒಣಗಾಕಿ ಅದನ್ನು ತೊಗೊಬಂದು ಮಿಕ್ಸಿ ಜಾರಲ್ಲೇ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನೆಲ್ಲ ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ತೆಗೆದು ಈ ಅಕ್ಕಿ ಹಿಟ್ಟಿಗೆ ಸೇರಿಸಿ ತಂಬಿ ಹಿಟ್ಟನ್ನ ಮಾಡ್ಕೊತಾ ಇದ್ದೀವಿ. ಹಸಕ್ಕಿ ತಂಬಿಟ್ಟು ದೇವಸ್ಥಾನಕ್ಕೆ ಅಂತ ಹೇಳಿ. ಪ್ರೀತು ಸುಮ್ಮನೆ ಕೂತ್ಕೊಳ್ಳಲ್ಲ. ಬಾನು ಅಮ್ಮ ಮಾಡ್ತಾಯಿದ್ರು. ಪ್ರೀತು ನಾನು ಮಾಡ್ತೀನಿ ಅಂತ, ಎಲ್ಲದಕ್ಕೂ ನಾನು ಮಾಡ್ತೀನಿ ಅಂತ ಹೋಗುತ್ತೆ. ಆರತಿಗೆ ತಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು, ಒಂದು ಆರತಿಗೆ ಹೂವು ಎಲ್ಲ ನಾವು ತೊಗೊಬರೋಕ್ಕೆ ಸಿಟಿಗೆ ಹೋಗೋಕ್ಕಾಗಿರಲಿಲ್ಲ. ಅಂದರೆ ಮದುವೆ ಇತ್ತಲ್ಲ, ಊರಿಗೆ ಹೋಗಿದ್ವಲ್ಲ, ಅದಕ್ಕೆ ಆಗಿರಲಿಲ್ಲ. ಇಲ್ಲೇ ಮನೆ ಹತ್ರನೇ ಹೂವುಗಳೆಲ್ಲ ಇತ್ತಲ್ಲ, ಅದನ್ನೇ ತೊಗೊಂಡ್ಬಂದು ಮತ್ತು ಒಂಬಾಳೆ ಎಲ್ಲ ತೊಗೊಬಂದು ಇಟ್ಟು ಮನೆ ದೇವ್ರಿಗೆ 2 ಆರತಿ, ಮತ್ತು ಮನೇಲಿ ಪೂಜೆ ಮಾಡ್ತೀವಲ್ಲ ದೇವ್ರಿಗೆ, ಎಲ್ಲ ದೇವ್ರಿಗೂ ಸೇರಿಸಿ 2 ಆರತಿನ ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ, ಮತ್ತು ಆರತಿಗೆಲ್ಲ ಪೂಜೆ ಮಾಡಿಕೊಂಡು ಮನೆಯಲ್ಲಿ ಆರತಿ ಬೆಳಗಿ ಆಮೇಲೆ ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ಮನೆಯಲ್ಲೆಲ್ಲ ನಾವು ಆರತಿ ಬೆಳಗಿದೆಲ್ಲ ಆದಮೇಲೆ ಈ ಕೆಂಜ್ಗದು ಹೂವು ಬರುತ್ತಲ್ಲ, ಆ ಹೂವು ಇದೆಲ್ಲ ತೆಗೆದು ನಮ್ಮ ಕೈಗೆಲ್ಲ ಅದನ್ನು ಅಂಟಾಕೊಂಡು ಉಗುರು ಥರ ಎಲ್ಲ ಇದು ಮಾಡ್ತಾಯಿತ್ತು. ಅವಾಗ ನಾವು ಚಿಕ್ಕ ಹುಡುಗರಲ್ಲಿ ಇದೇ ಜಾಸ್ತಿ ಮಾಡ್ತಾಯಿದ್ದಿದ್ದು. ಮನೆಯಲ್ಲೆಲ್ಲ ಆರತಿ ಬೆಳಗಿಕ್ಕಿ ಮನೆ ದೇವ್ರದ್ದು ಮತ್ತು ದೇವಸ್ಥಾನದ ಆರತಿ, ಅಂದರೆ ಮನೇಲಿ ದೀಪ ಹಚ್ಚಿ ಇದು ಮಾಡಿಲ್ಲ, ಇಲ್ಲಿ ಕೈ ಮುಕ್ಕೊಂಡೆ ತೊಗೊಂಡು ದೇವಸ್ಥಾನದೆಲ್ಲ ಎತ್ಕೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಬರ್ಬೇಕಷ್ಟೇ. ಪ್ರತಿ ವರ್ಷವೂ ಯುಗಾದಿ ಹಬ್ಬ ಕಳೆದು 9ನೇ ದಿವಸಕ್ಕೆ ಗಂಧುಡಿ ಉತ್ಸವ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಡೇ ಕೋಳಿ ಕುರಿ ಎಲ್ಲ ಕಡ್ದು ಮಾಡ್ತಾರಲ್ಲ, ಆ ಥರ ಮಾಡೋದು. ಅಂದರೆ ಆರತಿ ಎಲ್ಲ ಮುಗಿಬೇಕು. ಸಮಾಧಿ ಹತ್ರ ಹೋಗಿ ಫಸ್ಟು ಅಲ್ಲಿ ಆರತಿ ಎಲ್ಲ ಬೆಳಗ್ಕೊಂಬರ್ಬೇಕು. ನಾವು ಸಮಾಧಿ ಹತ್ರ ಎಲ್ಲ ಏನು ಹೋಗಲ್ಲ, ಇಲ್ಲಿ ದೇವಸ್ಥಾನದಲ್ಲಿ ಮಾತ್ರ ನಾವು ಆರತಿ ಬೆಳಗ್ತೇವೆ. ಆವಾಗ ಅಮ್ಮವರೆಲ್ಲ ಹೋಗೋರಲ್ಲ, ಅವ್ರು ನೈಟೆಲ್ಲ ಅಲ್ಲೇ ಆಲ್ಟಾಗಿ ಮಾಡ್ಕೊಬರ್ತೀವಿ. ಭಾನುಪ್ರೀತಿ ಎಲ್ಲ ಚಿಕ್ಕ ಮಕ್ಕಳಲ್ಲೆಲ್ಲ ನಾವು ದೇವಸ್ಥಾನದ ಹತ್ರನೇ ನೈಟ್ ಆಲ್ಟ್ ಆಗ್ತಾಯಿದ್ವಿ. ಆದರೆ ಇವಾಗ ಆಲ್ಟ್ ಆಗಲ್ಲ, ಅಲ್ಲಿ ಬೆಳಗ್ಗೆನೇ ಹೋಗಿ ಇಲ್ಲೇ ಮನೆಯಿಂದನೇ ಆರತಿ ಎಲ್ಲ ಮಾಡಿಕೊಂಡು ತೊಗೊಂಡೋಗಿ ಆರತಿ ಬೆಳ್ಕೊಂಡು ಬರ್ತೀವಿ. ಗಂಧುಡಿ ಉತ್ಸವ ದಿವಸ ಹೋಗಿ ಇವ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋದು. ನಮ್ಮದು ನೈಸ್ ರೋಡ್ ಮೇಲೆ ಹೋಗಬೇಕು. ಮಾಗಡಿ ಹತ್ರ ಇರೋದು ಮನೆ ದೇವರು ಜಿನ್ನಗ್ಡಿ ಲಕ್ಷ್ಮೀ ದೇವಿ ಅಂತ, ರಾವತ್ನಹಳ್ಳಿ ಹತ್ರ, ರಾವತ್ನಹಳ್ಳಿನೇ ಜಿನ್ನಗ್ಡಿ ಲಕ್ಷ್ಮೀ ದೇವಿ ಅಂತ ಹೇಳಿ ಮನೆ ದೇವರು, ಹೆಣ್ಣು ದೇವರು ಇರೋದು ಅಲ್ಲಿ. ಗಂಡು ದೇವ್ರು ಮಾತ್ರ ಇಲ್ಲಿ ಹತ್ರದಲ್ಲೇ ಐತೆ. ಅಂದರೆ ನೆಲೆ ದೇವ್ರು ಬಂದು ಚನ್ನಪಟ್ಟಣದ ಹತ್ರ ಇರೋದು. ಹೆಣ್ಣು ದೇವ್ರು ಮಾತ್ರ ಇಲ್ಲಿ ರಾವತ್ನಹಳ್ಳಿಲಿ ಇರೋದು. ಇಲ್ಲೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರ್ಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಹೋಗಿ ಆರತಿ ಎಲ್ಲ ಬೆಳಗ್ಕೊಂಡು ಬಂದಾದ್ಮೇಲೆ ಗಂಧುಡಿ ಹೆಚ್ಚೋದಕ್ಕೆ ಹೋಗೋದು, ಹೊರಗಡೆ ಹೋಗಬೇಕು. ಆಮೇಲೆ ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅಣ್ಣ ಗಂಧುಡಿ ಎಲ್ಲ ತೊಗೊಳ್ತೀನಿ ಅಂತ ಹೇಳಿದ್ರು. ನಾವು ಬೇಡ, ನಾವೇ ತೊಗೋತೀವಿ ಅಂತ ಹೇಳಿ ಗಂಧುಡಿ ಎಲ್ಲ ತೊಗೊಂಡು ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಫಸ್ಟ್ ಆರತಿ ಎಲ್ಲ ಬೆಳ್ಕೊಂಡು, ನಾವು ಹೋಗೋ ಅಷ್ಟರಲ್ಲೆಲ್ಲ ಆಗಲೇ ಸಮಾಧಿ ಹತ್ರ ಹೊರಟೋಗಿತ್ತು ದೇವರು. ಅಲ್ಲೋಗಿ ಆ ಗಂಧುಡಿ ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಸಮಾಧಿ ಹತ್ರ ತೊರೆ ಇರುತ್ತೆ, ಅಲ್ಲೋಗಿ ಅಲ್ಲಿಂದ ಗಂಧುಡಿ ಸ್ಟಾರ್ಟ್ ಮಾಡ್ಕೊಂಬರ್ತಾರೆ. ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆರತಿ ಎಲ್ಲ ಬೆಳ್ಕೊಂಡಾದ್ಮೇಲೆ ಇಲ್ಲಿ ಗಂಧುಡಿ ಉತ್ಸವಕ್ಕೆ ಹೋಗ್ಬೋದಲ್ಲ ಅಂತ ನಾವು ಹೋಗೋ ಅಷ್ಟರಲ್ಲಿ ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೊರಗಡೆ ಹೋದ್ವಿ. ಆರತಿ ಎಲ್ಲ ಬೆಳ್ಕೊಂಡು ಹೊರಗಡೆ ಹೋಗೋ ಅಷ್ಟರಲ್ಲಿ ದೇವರನ್ನು ಬಂತು. ಅಂದರೆ ಮೆರವಣಿಗೆ ದೇವರು ವೆಂಕಟರಮಣ ಸ್ವಾಮಿ ಮತ್ತು ಲಕ್ಷ್ಮೀ ದೇವಿ 2 ದೇವ್ರನ್ನೂ ಮೆರವಣಿಗೆ ಥರ ಗಂಧುಡಿ ಹಚ್ಚೋದು 2 ದೇವ್ರಿಗೂ. ನಾವು ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸೋ ಅಷ್ಟರಲ್ಲಿ ದೇವ್ರುಗಳು ಬಂದು ಗಂಧುಡಿ ಉತ್ಸವನೂ ಸ್ಟಾರ್ಟ್ ಆಗಿತ್ತು. ನಾವು ಬೇಗ ಇಲ್ಲಿ ದೇವಸ್ಥಾನದಲ್ಲಿ, ಅಂದರೆ ಮೊದಲು ಗಣೇಶ, ವೆಂಕಟರಮಣ ಸ್ವಾಮಿ, ಅಂದರೆ ವೆಂಕಟರಮಣ ಸ್ವಾಮಿ, ಆಮೇಲೆ ಲಕ್ಷ್ಮೀ ದೇವಿ, ಆಮೇಲೆ ಮೆರವಣಿಗೆ ದೇವರು, ಇದಿಷ್ಟು ಇರುತ್ತೆ. ಇಷ್ಟಕ್ಕೂ ನಾವು ಆರತಿ ಬೆಳ್ಕೊಂಡು ಪಕ್ಕದಲ್ಲಿ ಪುಟ್ಟದಾಗ ಒಂದು ಗಣಪನ ವಿಗ್ರಹ ಇರುತ್ತೆ. ಅಲ್ಲೋಗಿ ಎಲ್ಲ ಪೂಜೆ ಮುಗಿಸ್ಕೊಂಡು ಆಮೇಲೆ ನಾವು ಹೊರಗಡೆ ಬರಬೇಕು. ನಾವು ಅಂದರೆ ನಮಗೆ ಅರ್ಕೆ ಮಾಡ್ಕೊಂಡಿದ್ವಲ್ಲ, ನಾವು ಪ್ರತಿ ವರ್ಷವೂ ಕೋಳಿ ಆಗಲಿ ಕುರಿ ಆಗಲಿ ಕಟ್ ಮಾಡಿ ಪೂಜೆ ಮಾಡಿಸ್ಬೇಕು. ಆದರೆ ನಾವು ದೇವಸ್ಥಾನದ ಹತ್ರ ಮಾಡಲ್ಲ, ಮನೆಯಲ್ಲೇ ತೊಗೊಬಂದು ತೀರ್ಥ ಎಲ್ಲ ತೊಗೊಂಡ್ಬಂದು ಮನೇಲೇ ಎದುರೆತ್ತಿ ಅಂತ ಮಾಡ್ತೀವಿ. ನಾವಿವಾಗ
ಶುಕ್ರವಾರ ಶನಿವಾರ ಗುರುವಾರ ಎಲ್ಲ ತಿನ್ನೋದಿಲ್ವಲ್ಲ. ಇವತ್ತು ಬೇರೆ ಶ್ರೀರಾಮನವಮಿ ಬಿದ್ದಿತ್ತಲ್ಲ, ಅದಕ್ಕೋಸ್ಕರ ನಾವು ಭಾನುವಾರ ಮಾಡ್ಕೊಳ್ಳೋಣ ಅಂತ ಹೇಳಿ ಬರೀ ತೀರ್ಥ ಮತ್ತು ಪ್ರಸಾದ ಎಲ್ಲ ಇಸ್ಕೊಂಡು ಬಂದ್ವಿ. ಹೂವು ಮತ್ತು ತೀರ್ಥ ಎಲ್ಲ ತೊಗೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿ, ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಈ ಸಾರಿ ಅಂತೂ ಒಳ್ಳೆ ಕರ್ಗದ ದೇವತೆಗೆ ಮಾಡ್ದಂಗೆ ಮಾಡಿದರು. ಚಿನ್ನಲಕ್ಷ್ಮೀ ದೇವಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಆರತಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಕೊಡ್ತಾರೆ. ನೋಡು ಇಲ್ಲಿ ಹಾಕೋದು, ಅಲ್ಲಿ ನಗರದಲ್ಲಿ ಹಾಕಿದ್ರು. ಎಲ್ಲ ರೀತಿನೇ ಗೊತ್ತಿಲ್ಲ. ಅಲ್ಲಿ 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 ನಾನು ಎರ್ಚಿದೆ. ಇನ್ನೊಂದು ಸತಿಗೆ ಅಷ್ಟೊತ್ತಿಗೆ ಎಲ್ಲ ಪಕ್ಕಕ್ಕೆ ಬಿದ್ದೋಯ್ತು. ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ವಿಡಿಯೋ, ಯಾರಿಗೂ ಇರಲಿಲ್ಲ. ನೀನು ತಗೋಬೇಕಾದ್ರೆ ನನ್ನ ಕೈ ನೋಡಿ ಗಂಜಡಿ ಉತ್ಸವ ಮಾಡಿದ್ರೆ ಹೋಲಿ ಆಡ್ಕೊಂಡು ನನಗೆ ಬಾಸ್ಕೆಟ್ ಪಪ್ಪ ನೋಡು ಅಲ್ಲ, ಫೋನಲ್ಲಿ ಏನು ಕಾಣಿಸ್ತಿಲ್ಲ. ವಿಡಿಯೋ ಆಗ್ತಿದ್ಯಾ ಇಲ್ವಾ? ಆಗ್ತಾಯಿದೆ, ಮೂಮೆಂಟ್ಸ್ ಕಾಣಿಸ್ತಾ ಇದೆ. ನಿನ್ ಬಟ್ಟೆಗೆ ಒಸ್ಕೋ ಆನಾಗದ ಆಗಿದ್ಯಾ? ಹ್ಞೂ ಆಗಿದೆ ಆಗಿದೆ. ರೋಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗ್ರೂಪಲ್ಲಿ ಕಳಿಸ್ತಾರೆ ಫೋಟೋ ವಿಡಿಯೋಸ್ ಎಲ್ಲ. ಎತ್ತು ಚೂರು ಮೇಲ್ಗೆ
ಅಮ್ಮ ಅಮ್ಮ ಎಲ್ಲಿದ್ಯಾ? Yeah.